ಹಾಯ್ ಆಲ್, ಇವತ್ತು ಕುಕುಂಬರ್ ಪೋಹ ಮಾಡೋದು ನೋಡೋಣ. ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ ಇದು. 1 ಕಪ್ ಅವಲಕ್ಕಿ ತೊಗೊಂಡು 3-4 ಸಲ ಚೆನ್ನಾಗಿ ತೊಳೆದು ಮತ್ತು ಬೇರೆ ನೀರು ಹಾಕಿ ಒಂದು 15-20 ನಿಮಿಷ ನೆನೆಯೋಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಅದು ನೆನೆಯೋ ಅಷ್ಟರಲ್ಲಿ ಈ ಕಡೆ ಸೌತೆಕಾಯಿ ಚೆನ್ನಾಗಿ ತೊಳೆದು ಕಹಿ ತೆಕ್ಕೊಂಡು ತುರಿದಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನ್ ಏನು ಬೇಕಾದ್ರೂ ತೊಗೋಬೋದು. ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದೀನಿ. ನೀವು ಬರೀ ಕಾಯಿ ತುರಿ ಸೌತೆಕಾಯಿ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಏನು ಬೇಕಾದ್ರೂ ತರಕಾರಿಗಳನ್ನ ನೀವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ಹೆಚ್ಚಕ್ಕೆ ಟೈಮ್ ಇಲ್ಲ ಅಂದರೆ ಬರೀ ಸೌತೆಕಾಯಿ, ಕಾಯಿ ತುರಿ ಹಾಕ್ಕೊಂಡು ನೀವು ಒಗ್ಗರಣೆಗೆ ಹಾಕ್ಕೋಬೋದು. ನಾನು ತೊಗೊಂಡಿರೋದು ಗಟ್ಟಿ ಅವಲಕ್ಕಿ 1 ಕಪ್ಪು. ನೋಡಿ, ಎಲ್ಲ ತರಕಾರಿಗಳನ್ನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು, ಮಕ್ಳಿಗೆ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನ್ ಎಲ್ಲ ಹಾಕಿದ್ರೆ. ಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಆದಮೇಲೆ ಅವಲಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ, ಎಕ್ಸ್ಟ್ರಾ ನೀರಿದ್ದರೆ ಹಿಂಡ್ಬಿಟ್ಟು ಇಟ್ಕೊಳ್ಳಿ. ಇಲ್ಲ ಅಂದರೆ ಅದು ನೀವು ಬೆರಳಲ್ಲಿ ಹಿಸ್ಕ್ ನೋಡಿದ್ರೆ ಅನ್ನದ ಥರ ಮೆತ್ತಗಾಗಿರುತ್ತೆ, ನೆಂದಿರುತ್ತೆ ಗಟ್ಟಿ ಅವಲಕ್ಕಿ. ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಸೌತೆಕಾಯಿ ಇದೆ. ಈ ಸೌತೆಕಾಯಿನ ಕೈಯಲ್ಲಿ ಹಿಂಡ್ಬಿಟ್ಟು ನೀರು ಹಾಗೆ ತುರಿದ್ಬಿಟ್ಟು ಹಾಕ್ಬಿಡ್ಬಾರ್ದು. ಆ ನೀರನ್ನ ಹಿಂಡಿ ತೆಗೆದು ಬರೀ ಹಿಂಡಿರೋ ಸೌತೆಕಾಯಿ ಮಾತ್ರ ಹಾಕ್ಕೋಬೇಕು. ಯಾಕಂದರೆ ಪಿಚ ಮೆತ್ತಗೆ ಆಗೋಗ್ಬಿಡುತ್ತೆ ಅವಲಕ್ಕಿ. ಉಪ್ಪು ಹಾಕೋದ್ರಿಂದ ನೀರು ಇನ್ನೂ ಬಿಟ್ಕೊಳ್ಳುತ್ತೆ, ಹಂಗಾಗಿ ಎಕ್ಸ್ಟ್ರಾ ಜಾಸ್ತಿ ನೀರು ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಅವಲಕ್ಕಿ. ನೀರೆಲ್ಲ ಹಿಂಡ್ತಾ ಇದ್ದೀನಿ ನೋಡಿ. ಸೌತೆಕಾಯಿ ನೀರು ಹಿಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೇಕು. ಅವಲಕ್ಕಿ ಹಾಕಿದ ಮೇಲೆ ಕಡೆಯಲ್ಲಿ ಸೌತೆಕಾಯಿ ಹಾಕ್ಕೊಳ್ಳೋದು. ಒಂದು ಪೂರ್ತಿ ಸೌತೆಕಾಯಿ ಚಿಕ್ಕದು, ಒಂದು ಪೂರ್ತಿ ದೊಡ್ಡ ಸೌತೆಕಾಯಿ ತೊಗೊಂಡಿದ್ದೀನಿ. ಪೂರ್ತಿ ತುರಿದ್ಬಿಟ್ಟು ಹಿಂಡಿ ಒಗ್ಗರಣೆ ಅವಲಕ್ಕಿಗೆ ಮೇಲೆ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಮಾಡಿಕೊಟ್ರೆ ದಿನ ಮಕ್ಕಳು ತಿಂತಾರೆ. ಕಲರ್ಫುಲ್ಲಾಗಿರಬೇಕು ಮಕ್ಕಳಿಗೆ, ಆವಾಗ ಬೇಗ ತಿಂತಾರೆ ಬ್ರೇಕ್ಫಾಸ್ಟು. ನೋಡಿ, ಈ ನೀರು ಬೇಡ, ಇದಕ್ಕೆ ಉಪ್ಪು ಹಾಕ್ಕೊಂಡು ಆಮೇಲೆ ಕುಡ್ಕೋಬೋದು ಬೇಕಾದರೆ ಜ್ಯೂಸ್ ಥರ. ಈ ನೀರು ಹಾಕೋದು ಬೇಡ. ಇವಾಗೆಲ್ಲ ತರಕಾರಿಗಳು ಹಾಕಿ ಬಾಡಿಸ್ತಿದ್ವಲ್ಲ, ಅದೆಲ್ಲ ರೆಡಿಯಾಗಿ ರೋಸ್ಟ್ ಆಗಿದೆ. ಇವಾಗ ಅವಲಕ್ಕಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಯಿ ತುರಿನೂ ಹಾಕಿದ್ದೆ ಆವಾಗಲೇ. ಉಪ್ಪೇನಾದ್ರು ಕಮ್ಮಿ ಇದ್ದರೆ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅವಾಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಅವಾಗ ಹಾಕಿದ್ದೆ. ನೋಡಿ, ಇವಾಗ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಡೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಮುಚ್ಚಿಟ್ಬಿಡೋಣ. ಒಗ್ಗರಣೆ ಆದಮೇಲೆ ನಾನು ಆಲ್ಮೋಸ್ಟ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ರೋಸ್ಟ್ ಆಗಿಬಿಡತ್ತೆ, ತಲೆ ಎಲ್ಲ ಹಿಡಿದ್ಬಿಡತ್ತೆ. ಇದಿಬ್ರಿಗಾಗಷ್ಟು ಮಾಡ್ತಿರೋದು. 1 ಕಪ್ ಅವಲಕ್ಕಿನಲ್ಲಿ 2-3 ಜನ ತಿನ್ಬೋದು. ಅವಲಕ್ಕಿ ರೆಡಿ ಇದೆ, ಪೋಹ ಅವಲಕ್ಕಿ.